ಖಂಡಿತ ನಾವು ನಿಮಗೆ ಫ್ರೀ ಸಲಹೆ ಕೊಡೋದಕ್ಕೆ ಅಂತ ನಾವು ಯಾವಾಗಲೂ ಇದ್ದೀವಿ ಆನ್ಲೈನಲ್ಲಿ. ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮನ್ನು ಕೇಳ್ಬೋದು, ನಾನು ಮಾಹಿತಿನ ಕೊಡ್ತೀನಿ. ಕಮೆಂಟ್ಸ್ ಮಾಡಿದಾಗ ದಯವಿಟ್ಟು ನನಗೆ ದುಡ್ಡು ಕೊಡಿ, ನನಗೆ ಹಣ ಸಹಾಯ ಮಾಡಿ ಅಂತ ಬರಿಬೇಡಿ. ಅದು ನನಗೇನಾಗ್ತದೆ ಅಂತಾನೆ ನೀವು ಕೇಳೋದ್ರಿಂದ ನನಗೆ ತಪ್ಪು ಅಂತ ಹೇಳೋದಲ್ಲ. ನನಗೆ ನಿಮ್ಮ ಗೌರವ ತುಂಬ ಇಂಪಾರ್ಟೆಂಟು. ನಿಮ್ಮದೇ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ, ನಿಮ್ಮದೇ ಆದಂಥ ಒಂದು ಗೌರವ ಇದೆ. ನನಗೆ ಹಣ ಕೊಡಿ ಅಂತ ಹೇಳೋದಕ್ಕಿಂತ ಅದಕ್ಕೆ ಸಲಹೆ ಕೊಡಿ ಅಂತ ಕೇಳಿ, ಅದನ್ನು ಕೊಡ್ತೀನಿ. ಏಕೆಂದರೆ ನಾನು ಹಣ ಎಷ್ಟೇ ಕೊಡ್ತು ಅಂತಂದ್ರೆ ನಾನು 100% ಅದು ನಿಮಗೆ ಪ್ರಯೋಜನ ಆಗಲ್ಲ, ಆಯಿತಾ? ಆ ಕ್ಷಣಕ್ಕೆ ಅದಾಗ್ಬೋದು ಅಷ್ಟೇ. ಮಗು ಸ್ಕೂಲ್ ಫೀಸ್ ಕಟ್ಟಿಲ್ಲ, ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಿದ್ದೀರಾ. ಆ ಕ್ಷಣಕ್ಕೆ 100% ಸ್ಕೂಲ್ ಫೀಸ್ ಕಟ್ಬೋದು. ಬಟ್ ವಾಟ್ ಅಬೌಟ್ ನೆಕ್ಸ್ಟ್ ಇಯರ್ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಏನು ಮಾಡ್ತೀರಾ? World's best strategist. King of deal closure. Highest paid consultant. Smart entrepreneur. International speaker. Unique author. ನೀವು ಪ್ರೇಕ್ಷಕರಿಗೆ ನಿಮ್ಮ ಮನಸ್ಸಿನ ರೀತಿಯಲ್ಲಿ ಅಥವಾ ಸ್ಟ್ರಾಟಜಿಸ್ಟ್ ಆಗಿ ನೀವು ಹೇಳೋದಾದ್ರೆ ಹೇಳಬಹುದು. ಓಕೆ, ನಾನು ಕೆಲವು ವಿಚಾರನ ಹೇಳ್ತೀನಿ. ಕಮೆಂಟ್ಸ್ ಮಾಡಿದಾಗ ದಯವಿಟ್ಟು ನನಗೆ ದುಡ್ಡು ಕೊಡಿ, ನನಗೆ ಹಣ ಸಹಾಯ ಮಾಡಿ ಅಂತ ಬರಿಬೇಡಿ. ಅದು ನನಗೇನಾಗ್ತದೆ ಅಂತಾನೆ ನೀವು ಕೇಳೋದ್ರಿಂದ ನನಗೆ ತಪ್ಪು ಅಂತ ಹೇಳೋದಲ್ಲ. ನನಗೆ ನಿಮ್ಮ ಗೌರವ ತುಂಬ ಇಂಪಾರ್ಟೆಂಟು. ನಿಮ್ಮದೇ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ, ನಿಮ್ಮದೇ ಆದಂಥ ಒಂದು ಗೌರವ ಇದೆ. ನನಗೆ ಹಣ ಕೊಡಿ ಅಂತ ಹೇಳೋದಕ್ಕಿಂತ ಅದಕ್ಕೆ ಸಲಹೆ ಕೊಡಿ ಅಂತ ಕೇಳಿ, ಅದನ್ನು ಕೊಡ್ತೀನಿ. ಏಕೆಂದರೆ ನಾನು ಹಣ ಎಷ್ಟೇ ಕೊಡ್ತು ಅಂತಂದ್ರೆ ನಾನು 100% ಅದು ನಿಮಗೆ ಪ್ರಯೋಜನ ಆಗಲ್ಲ, ಆಯಿತಾ? ಆ ಕ್ಷಣಕ್ಕೆ ಅದಾಗ್ಬೋದು ಅಷ್ಟೇ. ಮಗು ಸ್ಕೂಲ್ ಫೀಸ್ ಕಟ್ಟಿಲ್ಲ, ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಿದ್ದೀರಾ. ಆ ಕ್ಷಣಕ್ಕೆ 100% ಸ್ಕೂಲ್ ಫೀಸ್ ಕಟ್ಬೋದು. ಬಟ್ ವಾಟ್ ಅಬೌಟ್ ನೆಕ್ಸ್ಟ್ ಇಯರ್ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಏನು ಮಾಡ್ತೀರಾ? ನೆಕ್ಸ್ಟ್ ಇಯರ್ಗೆ ಏನು ಪ್ಲ್ಯಾನ್ ಮಾಡ್ಕೊಟ್ಟಿರ್ತೀರ ನೀವು? ಹೀಗೆ ನೆಕ್ಸ್ಟ್ ಇಯರ್ ಇನ್ನೊಬ್ರ ಹತ್ರ ಹೋಗಿ ಕೇಳ್ತೀರಾ? ಅದು ಬೇಡ. ಅದ್ರ ಬದಲು ನನ್ನ ಸ್ಕಿಲ್ ಯೂಸ್ ಮಾಡಿ ನಾನು ಹೇಗೆ ಬೆಳಿಬೋದು, ನಾನು ಹೇಗೆ ಸಂಪಾದನೆ ಮಾಡ್ಬೋದು, ನಾನು ಹೇಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಅನ್ನುವಂಥ ಒಂದು ಪ್ಲ್ಯಾನ್ನ ನೀವು ಮಾಡ್ಕೊಳ್ತು ಅಂತಂದರೆ 100% ನೀವು ಬೇರೆ ಥರನೇ ದುಡಿತೀರಾ ಮತ್ತು ಬೇರೆ ಥರನೇ ಸಂಪಾದನೆ ಮಾಡಲಿಕ್ಕೆ ಅಂತ ಶುರು ಮಾಡ್ತೀರಾ. ನಾನು ನಿಮಗೆಲ್ಲ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಒಂದು, ನೀವು ಎಲ್ಲಿದ್ದೀರಾ ಅಲ್ಲೇ ನೀವೇನಾದರೂ ಹುಡುಕ್ಬೇಕು. ಅದನ್ನು ಬಿಟ್ಬಿಟ್ಟು ಇನ್ನೆಲ್ಲೋ ಹುಡುಕ್ತೀನಿ ಅಂತಂದ್ರೆ ಅದು ಸಿಗ್ತದೆ. 2, ನೀವು ಏನು ಆಗಬೇಕು ಅಂತಿದ್ದೀರಾ ಅದನ್ನು ದೃಢವಾಗಿ ಬಿಡಬೇಡಿ. ಏನಾದರೂ ಅಂದ್ಕೊಳ್ಳಿ, ನಾನೊಬ್ಬ ಸಿನಿಮಾ ನಟ ಆಗಬೇಕು ಅಂದರೆ ಅದು ಆಗೋ ತನಕ ಬಿಡಲಿಕ್ಕೆ ಹೋಗ್ಬೇಡಿ. ಕಷ್ಟ ಬರುತ್ತೆ, ಆಬ್ಸ್ಟಿಕಲ್ಸ್ ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲನೂ ಫೇಸ್ ಮಾಡ್ತೀವಿ. ಇವಾಗ ಮುಂಚಿನ ಥರ ಎಲ್ಲ ಇಲ್ಲ, ಸೋಷಿಯಲ್ ಮೀಡಿಯಾ ಇದೆ. ಸ್ಮಾರ್ಟಾಗಿ ಥಿಂಕ್ ಮಾಡ್ತಾ ಹೋಗಿ, ಸ್ಮಾರ್ಟಾಗಿ ಥಿಂಕ್ ಮಾಡಿ ಸ್ಮಾರ್ಟಾಗಿ ಎಲಿವೇಟ್ ಆಗಿ, ಆಯಿತಾ? ಅದೇ ಥರ ಒಬ್ಬ ರೈತ ಆಗಬೇಕು ಅಂತಂದ್ರೆ ಆಗ್ಬೋದು, ಅಥವಾ ಒಬ್ಬ ಏನೋ ಒಂದು ಫ್ರೀಲಾನ್ಸರ್ ಆಗಬೇಕು ಅನ್ನೋದು, ಅದಕ್ಕೆ ಏನೇ ಆಗಬೇಕಂತಂದ್ರೆ ಇವತ್ತು ಆಪರ್ಚುನಿಟಿ, ವೈಡ್ ಆಪರ್ಚುನಿಟಿ ಇದೆ. ಅದನ್ನೆಲ್ಲನೂ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ತಂದ್ರೆ 100% ನಿಮಗೆ ರಿಸಲ್ಟ್ ಬರೋಕ್ಕೆ ಶುರುವಾಗುತ್ತೆ. ರಿಸಲ್ಟ್ ಅಂತಂದರೆ ಬರೀ ರಿಸಲ್ಟ್, ಬರೀ ಜನ ಅಪ್ರಿಷಿಯೇಷನ್ನು ಅಥವಾ ಕಮೆಂಟ್ಸ್ ಅದು ಬರಲ್ಲ. ಅದ್ರ ಜೊತೆಗೆ ಕಮರ್ಷಿಯಲ್ ಕೂಡ ಬರೋಕ್ಕೆ ಶುರುವಾಗುತ್ತೆ. ಒನ್ಸ್ ಕಮರ್ಷಿಯಲ್ ನಿಮಗೆ ಬರೋಕ್ಕೆ ಶುರುವಾಯಿತು ಅಂತಂದರೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಏನು ಕಷ್ಟದಲ್ಲಿ ಬಳಲ್ತಾ ಇದ್ದೀರೋ ಅದೆಲ್ಲ ಕೂಡ ಅದ್ರ ಪಡೆಗೆ ಅದೇ ಮಾಯ ಆಗೋಗ್ಬಿಡುತ್ತೆ. ಸೊ ದುಡ್ಡು ಕೇಳ್ತೀನಿ ಅನ್ನೋ ಬದಲು ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತೀನಿ ಅನ್ನೋವಂಥ ಒಂದು ಮನೋಭಾವನೆನ ಬೆಳೆಸ್ಕೊಡ್ತಾ ಹೋಗಿ, ಮೈಂಡ್ಸೆಟ್ನ ಚೇಂಜ್ ಮಾಡ್ತಾ ಹೋಗಿ. ಖಂಡಿತ ನಾವು ನಿಮಗೆ ಫ್ರೀ ಸಲಹೆ ಕೊಡೋದಕ್ಕೆ ಅಂತ ನಾವು ಯಾವಾಗಲೂ ಇದ್ದೀವಿ ಆನ್ಲೈನಲ್ಲಿ. ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮನ್ನು ಕೇಳ್ಬೋದು, ನಾನು ಮಾಹಿತಿನ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಧನ್ಯವಾದಗಳು ಸರ್. ಎಲ್ಲ ಪ್ರೇಕ್ಷಕರು ಕೂಡ ನಿಮ್ಮ ಡೌಟ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಕೇಳ್ಬೋದು. ಧನ್ಯವಾದಗಳು. ಈ ಓನರ್ ಆದವನು ಆ ಸ್ಯಾಲ್ರಿನ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಿದ್ದಾನೆ, ಇರೋರ ಕೈನಲ್ಲೇ ಜಾಸ್ತಿ ಕೆಲಸನ ಮಾಡಿಸ್ಬೇಕು ಅಂತ ಹೋಗ್ತಿದ್ದಾನೆ. ಬಟ್ ಎಲ್ಲದಕ್ಕೂ ಒಂದು ಎಕ್ಸಾಸ್ಟ್ ಅಂತ ಇರುತ್ತೆ. ಇಷ್ಟು ಟೈಮಲ್ಲಿ ಪ್ರೊಡಕ್ಟಿವಿಟಿ ಬರುತ್ತೆ, ಅದಾದಮೇಲೆ ಪ್ರೊಡಕ್ಟಿವಿಟಿ ಬರಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ತು ಅಂತಂದ್ರೆ 100% ಅವರು ಕರೆಕ್ಟಾಗಿ ಕೆಲಸನ ಮಾಡಿಸ್ಕೊಂಡು ಹೋಗ್ತಾರೆ. ಬಟ್ ಅದನ್ನು 90% ಜನ ಅರ್ಥ ಮಾಡ್ಕೊಳ್ದೇನೆ ಅವ್ರೇನು ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಓವರ್ಲೋಡ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಆ ಓವರ್ಲೋಡ್ ಆಗ್ತಿರೋದ್ರಿಂದ ಜನಕ್ಕೆ ಪ್ರೆಷರ್ ಬರ್ತಾ ಇದೆ.